ಬೆಳಿಗ್ಗೆ ಬ್ರೇಕ್‌ಫಾಸ್ಟ್‌ಗೆ ಅಂತ ಚಪಾತಿ ಮತ್ತು ಮೇಥಿ ಪೊಟ್ಯಾಟೊ ಪಲ್ಯ ಮಾಡಿದ್ದೆ. ತಿಂದಿರಲಿಲ್ಲ. ಸರಿ ಅದನ್ನೇ ತಿನ್ಸೋಣ ಅಂತ ತಿನ್ಸೋಕೆ ಹೋಗಿದ್ರೆ ಅಷ್ಟೊತ್ತಿಗೆ ನಮ್ಮ ನೇಬರ್ ಅವ್ರು ಬಂದು ಪಾಸ್ತಾ ಕೊಟ್ಟರು. ಇನ್ನು ಅದನ್ನು ಬಿಟ್ಟು ಪಾಸ್ತಾಗೆ ಶಿಫ್ಟ್ ಆದ್ಲು. ಸರಿ ಏನೋ ಒಟ್ನಲ್ಲಿ ತಿಂತಾ ಇದ್ದಾಳೆ ಅಂದ್ಬಿಟ್ಟು ಅದನ್ನೇ ತಿನ್ನಿಸಿದೆ. ಹಾಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಮಲ್ಕೊಂಡಿದ್ಲು. ಇನ್ನೇನು 5 ಗಂಟೆಗೆ ಎದ್ದೋಳ್ತಾಳೆ. ಯೂಶುವಲಿ 1 ಅವರ್, 1 1/2 ಅವರ್ ಎಲ್ಲ ಮಲ್ಕೊಳ್ಳೋದಷ್ಟೇ. ಸೊ ಮಲ್ಕೊಂಡಿದ್ಲಲ್ಲ, ಸರಿ ಬೇಗ ಟೀ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೆ. ಹಾಗೆ ಒಂದಷ್ಟು ಬಾಲ್ಕನಿಗೆ ಸ್ವಲ್ಪ ಖಾಲಿ ಖಾಲಿ ಕಾಣ್ತಾ ಇತ್ತು ವಾಲೆಲ್ಲ. ಸೊ ಹಾಗೆ ಎಲ್ಲ ನೋಡ್ತಾ ಇರಬೇಕಾದ್ರೆ ಇದು ಒಂದು ನನಗೆ ತುಂಬ ಇಷ್ಟ ಆಯಿತು. ಈ ಗ್ರೀನ್ ಎಲ್ಲ ಪ್ಲಾಂಟ್ಸ್ ಎಲ್ಲ ಇಟ್ಟಿದ್ದೀವಲ್ಲ, ಅದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಸೊ ಅದನ್ನ ಆರ್ಡರ್ ಮಾಡಿದ್ದೆ. ಚೆನ್ನಾಗಿದೆ ಆ್ಯಕ್ಚುಲಿ. ಮಳೆ ಬಂದರೆ ಪೇಂಟ್ ಹೋಗುತ್ತೇನೋ ಗೊತ್ತಿಲ್ಲ. ಸೊ ಹಾಗಾಗಿ ನನಗೆ ಸೇಫ್ಟಿಗಿರಲಿ ಅಂದ್ಬಿಟ್ಟು ಈ ಕಡೆ ಸೈಡ್ ವಾಲ್ಗೆ ಹಂಗೆ ಅಟ್ಯಾಚ್ ಮಾಡಿ ಅಲ್ಲೇ ಇಟ್ಟಿದ್ದು. ಹಾಗೆ ಇನ್ನೊಂದು ಕೂಡ ಪಾರ್ಸಲ್ ಬರೋಕ್ಕಿತ್ತು, ನನ್ನ ಫೇವ್ರೇಟ್. ಸೊ ಫೈನಲಿ ಅದು ಬಂದಿದೆ. ಅದು ಧೂಪ ಎಲ್ಲ ಹಾಕೋದು ಬರುತ್ತೆ ಅದು. ಸೊ ಅದು ಅನ್ಬಾಕ್ಸ್ ಮಾಡೋಕ್ಕೆ ಮುಂಚೆ ಫಸ್ಟ್ ಟೀ ಕುಡ್ಕೊಂಬರೋಣ ಅಂತ ಟೀಗೆ ಇಟ್ಟಿದ್ದೆ. ಹಾಗೆ ಕಿಚನಲ್ಲಿ ಒಂದಷ್ಟು ಏನೋ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ರು. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಾ ಇರುತ್ತೆ, ಒಂಥರ ಚೆನ್ನಾಗಿ ಅನಿಸುತ್ತೆ. ಓಕೆ ಅಂದರೆ ಈ ಒಂದು ಏನು ಪ್ಯಾಂಟ್ರಿ ಅಂತ ಅಂದ್ಕೊಂಡಿದ್ವಿ ಮಾಡಿರೋದು ತುಂಬ ಯುಟಿಲೈಸ್ ಆಯಿತು. ಚೆನ್ನಾಗಿ ಅನಿಸ್ತು ನನಗಂತೂ. ಎಲ್ಲ ಏನೇನು ಬೇಕು ಈಸಿ ಆ್ಯಕ್ಸೆಸ್ ಕೂಡ ಮಾಡೋಕ್ಕೆ ಇದೆ. ಸೊ ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಅದು ಕೂಡ ಜಸ್ಟ್ 850 ಏನೋ 900 ಒಳಗಡೆನೆ 4 ಬರುತ್ತೆ ಸೆಟ್. ತುಂಬ ಚೆನ್ನಾಗಿದೆ. ಅದು ಎಷ್ಟೊಂದು ಜನ ಪ್ಲಾಸ್ಟಿಕ್ ಅಂದ್ಕೊಂಡಿದ್ರು, ಬಟ್ ಅದು ಪ್ಲಾಸ್ಟಿಕ್ ಅಲ್ಲ, ರಾಡ್ ತುಂಬ ವೆಯ್ಟ್ ಕೂಡ ತಡೆಯುತ್ತೆ. ಹಾಗೆ ಈ ಒಂದು ಧೂಪ ಒಳಗಡೆ ದೀಪ ಕೂಡ ಇಡ್ಬೋದು, ಮತ್ತು ಧೂಪ ಎಲ್ಲ ಹಾಕಿಡ್ಬೋದು, ಚೆನ್ನಾಗಿರುತ್ತೆ. ನನಗೆ ಇದು ಒಬ್ಬರು ರಿವ್ಯೂ ಹಾಕಿದ್ರು ನಾನು ಪರ್ಚೇಸ್ ಮಾಡಬೇಕಾದ್ರೆ. ಆ ರಿವ್ಯೂ ನೋಡಿನೇ ನಾನು ಪರ್ಚೇಸ್ ಮಾಡಿದ್ದು. ಯಾಕಂದರೆ ಕತ್ಲಲ್ಲಿ ದೀಪ ಹಾಕಿಟ್ಟಿದ್ದಾರೆ, ಫುಲ್ ಒಂಥರ ಶಾಡೋ ಚೆನ್ನಾಗಿ ಬರ್ತಾಯಿತ್ತು. ಅದಕ್ಕೆ ಒಂದು ಚೈನ್ ಕೂಡ ಕೊಟ್ಟಿದ್ದೆ. ಮಳೆ ಎಲ್ಲ ಹೊಡಿಬೇಕಾಗುತ್ತೆ, ಸೊ ನೋಡೋಣ ಯಾವ ಥರ ಆಗುತ್ತೆ ಫಿಕ್ಸ್ ಮಾಡಿದ್ಮೇಲೆ ಅಂತ. ಹಾಗೆ ಅದನ್ನು ನಾನು ತುಳಸಿ ಹತ್ರ ಹಾಕಬೇಕು ಅಂತ ಅಂದ್ಕೊಂಡಿರೋದು. ಅದ್ರ ಜೊತೆನೇ ಇದು ಟ್ರೆಡಿಷ್ನಲ್ ಆಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಸುದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪೇಂಟಿಂಗ್, ಇದು ಸಖತ್ ಇಷ್ಟ ಆಯಿತು. ಸೊ ತುಳಸಿ ಹತ್ರ ಇದು 2 ಹಾಕೋಣ ಅಂತ ಇದನ್ನು ಸ್ಟಿಕ್ ಮಾಡಿದೆ. ಹಾಗೆ ಧೂಪ ತೊಗೊಂಬಂದಿದ್ದಲ್ಲ, ಅದು ಕೂಡ ಅನ್ಕೊಂಡಿದ್ದೀನಿ. ಅದಕ್ಕೆ ಕಿರಣ್ ಹೆಲ್ಪ್ ಬೇಕಾಗುತ್ತೆ. ಫುಲ್ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.